ದುರ್ಸಂಡಳ್ಳಿ ಗ್ರಾಮ, ಮಾಲೂರು ತಾಲೂಕು, ಕೋಲಾರ ಜಿಲ್ಲೆ, ಮಾಸ್ತಿ ಪೋಸ್ಟು, ದುರ್ಸಂಡಳ್ಳಿ ಗ್ರಾಮ. ಇದು ಗುರುಮೂರ್ತಿ ಮನೆ ದೇವರ ಶ್ರೀ ಈರಮುದ್ದಮ್ಮ ಈರಕಂಪಮ್ಮ ಗುರುಮೂರ್ತಿ ಸ್ವಾಮಿ. ಇದು ನಮ್ಮದು ಮನೆ ದೇವರ. ಇದು 5 ವರ್ಷಕ್ಕೊಂದ್ಸತಿ ಮಾಡ್ತಾಯಿದ್ದೀರಿ. ಇದು ನಮ್ಮ ಪೂರ್ವಿಕರು ದೇವರ ಆ ಕಾಲದಿಂದ ನಡೆಸ್ಕೆ ಬಂದು ಈ ಸೆಂಟ್ರಲ್ಲಿ ನಿಲ್ಲಿಸ್ಬಿಟ್ಟಿದ್ರು. ನಿಂತಾಗ ಸುಮಾರು ವರ್ಷಗಳು ನಮ್ಗೆ ಈ ದೇವರ ಸಿಕ್ಕಿಲ್ಲ. ನಮ್ಮ ಕುಟುಂಬಸ್ಥರು ಪೂರ್ತಿ ನಾವು ಏನಿದೆ ಗುರುಮೂರ್ತಿ ಸ್ವಾಮಿಗೆ ಎಷ್ಟು ಜನ ಕುಟುಂಬಗಳು ಸೇರಿದ್ದಾವೆ ಅವ್ರಿಗೆ ಈ ದೇವ್ರು ಇದ್ದಿಲ್ಲ. ನಾವು ಹೆಣ್ಣುಗಳು ಕೇಳೋಕೆ ಹೋದರೆ ಹೆಣ್ಣು ಕೊಡ್ತಾ ಇರಲಿಲ್ಲ ನಮ್ಗೆ. ನಿಂದು ಯಾವ ದೇವರ, ನೀನು ಕುಲ ಏನು, ನೀನು ಗೋತ್ರ ಏನು ಅಂತ ಕೇಳೋರು. ಇದು ನಮ್ಮದು ಶಾವಂತಿ ಗೋತ್ರ. ಈ ಶಾವಂತಿ ಗೋತ್ರ ಇಲ್ಲಿ ನಾವು 8 ಕಂಬಿ ಇದೆ. ಇಲ್ಲಿ 8 ಕಂಬಿಗೂ ನಮ್ಗೆ ಹೆಣ್ಣುಗಳು ಕೊಡ್ತಾರಲ್ಲ ಕಾಲದಲ್ಲಿ. ಈ ನಮ್ಮ ಹಿರಿಯರು ಈ ಕೋಲಾರ ನಾಗರಾಜಪ್ಪನ ಅಂತ ನಮ್ಮ ದೇವಸ್ಥಾನ ಮುಖಂಡರು ಅವ್ರು ತಿಳ್ಕೊಬಿಟ್ರು. ಅವರು ಚೆನ್ನಾಗಿ ಕಷ್ಟಪಟ್ಟು ನಮ್ಮ ಜನ ಎಲ್ಲೆಲ್ಲಿದ್ದಾರೆ ಏನು ಹಳೆ ಪುಸ್ತಕಗಳು ಅವೆಲ್ಲ ತಗೊಂಡು ಎಲ್ಲ ಓಡಾಡಿ ನಮ್ಮ ಜನ ಎಲ್ಲೆಲ್ಲಿದ್ದಾರೆ ಏನು ಅಂತ ಚೆನ್ನಾಗಿ ಕಷ್ಟಪಟ್ಟಿದ್ದನ್ನು ಈ ದೇವರ 3ನೇ ದೇವರ 5 ಅವರು ಫಸ್ಟು ಸ್ಟಾರ್ಟಿಂಗಲ್ಲಿ ಒಂದು ದೇವರ ಮಾಡಿ ಅವಾಗ ನಮ್ಮನ್ನೆಲ್ಲ ಸೇರಿಸಿ ಕೇಳಿ ನಮ್ಮ ಕುಟುಂಬಗಳು ಎಷ್ಟು ಜನ ಇದ್ದಾರೆ ಎಲ್ಲ ಕೇಳಿದ್ರು. ಎಷ್ಟು ವರ್ಷಕ್ಕೊಂದ್ಸತಿ ಮಾಡೋಣಪ್ಪ ಅಂದರು. ಒಂದು 3 ಸತಿ 5 ವರ್ಷಕ್ಕೊಂದ್ಸತಿ ಮಡಿಕೊಳ್ಳೋಣ. ಯಾಕಂದ್ರೆ ನಮ್ಗೆ ದೇವರ ಇಲ್ಲ, ಸುಮಾರು ವರ್ಷಗಳಿಂದ ನಮ್ಗೆ ದೇವರ ಇಲ್ಲದಿತ್ತು. ಈಗ ದೇವರ ಸಿಕ್ಕಿದೆ. ಹಂಗಾಗಿ ಎಲ್ಲ ದೇವ್ರಿಗೂ ನಾವು ಓದ್ತಾ ಇದ್ರಿ, ಆದರೆ ನಮ್ಮ ದೇವರ ಆ ಥರ ಇಲ್ಲ ನಮ್ಗೆ. ಈಗ ದೇವರ ಸಿಕ್ಕಿದೆ. ಸುಮಾರು ವರ್ಷಗಳಾದ್ಮಾಗ ನಮ್ಮ ದೇವರ ಈ ಕೋಲಾರ ತವ ಜಂಗುಜಿನಹಳ್ಳಿ ಅಂತ ಐತೆ, ಅಲ್ಲಿ ದೇವರ ಅದೇ ನಮ್ಮ ದೇವಸ್ಥಾನ ಅಂತ ಹಳೇ ದೇವಸ್ಥಾನ ಸಿಕ್ತು. ಅವ್ರು ಬಂದು ದುಡ್ಡು ಕಲೆಕ್ಷನ್ ಮಾಡೋಕ್ಕೆ ಬಂದು ನಮ್ಮ ದೇವ್ರು ಎಲ್ಲದಪ್ಪ ಯಾರು ನೀವು ಅಂತ ನಮ್ಮ ತಂದೆಯವರು ನಮ್ಮ ಅಜ್ಜಿ ಇದ್ಲಾಗ 3 ದೇವರ ಸಿಕ್ಕೈತೆ ನನಗೆ. ನಮ್ಮ ಅಜ್ಜಿ ಕಾಲದಲ್ಲಿ ಆಗಿದ್ದು, ನಮ್ಮ ಅಜ್ಜಿ ಮದುವೆ ಆದ ಕಾಲದಾಗ ಹಾಕಿದ್ದು, ನಮ್ಮ ಅಜ್ಜಿ ಸಾಯೋ ಕಾಲದಲ್ಲಿ ಆ ಅಮ್ಮನ ಸಿಗಿಲ್ಲ. ಈಗ ನಮ್ಗೆ ಸಿಕ್ಕಿ 15 ವರ್ಷ ಆಗಿದೆ ಈ ದೇವರ. ಸುಮಾರು ಇದು ಈ ದೇವರ ಗುರುಮೂರ್ತೇಶ್ವರ ದೇವರ ಅಂತ ಹೇಳ್ಬಿಟ್ಟು ಸುಮಾರು 100-150 ವರ್ಷಗಳ ಹಿಂದಿನ ಕಾಲದಲ್ಲಿ ನಡೆದಿರೋದು. ಆಗಿನ ಕಾಲದಲ್ಲಿ ಇದು ಏನೋ ಸ್ವಲ್ಪ ಕಾರಣಾಂತರಗಳಿಂದ ನಿಂತೋಗಿತ್ತು. ದೇವರ ಅನ್ನೋದು ನಡೀತಿರ್ಲಿಲ್ಲ. ನಮ್ಮ ತಾತ ಮುತ್ತಾತಂದ್ರ ಕಾಲದಿಂದ ನಿಂತೋಯ್ತು, ನಡೆದಿಲ್ಲ. ಈಗ 15 ವರ್ಷದ ಒಂದು 20 ವರ್ಷದ ಮುಂಚೆ ನಮ್ಮ ದೊಡ್ಡಪ್ಪ ಕೆ ಮುನಿನಾರಾಯಣಪ್ಪ ಅಂತ ಚಿಂತಾಮಣಿಯಿಂದ ನಮ್ಮ ಆಲಮತಸ್ಥರು ನಮ್ಮ ಈ ಗುರುಮೂರ್ತೇಶ್ವರ ದೇವಸ್ಥಾನಕ್ಕೆ ಸೇರಿದಂಥ ಎಲ್ಲ ಆಲಮತಸ್ಥರನ್ನ ಇಡೀ ಕರ್ನಾಟಕದಲ್ಲಿರೋದಂಥ ಈ ದೇವರಿಗೆ ಸೇರಿದಂಥನ್ನೆಲ್ಲರೂ ಒಟ್ಟುಗೂಡಿಸಿ ಅದನ್ನೆಲ್ಲ ಒಂದು ಇದು ಮಾಡಿ ಮನೆಗೆ ಹೋಗಿ ಆಯ್ತಪ್ಪ ಅದೇನೋ ಇದಾಯಿತು ನಿಂತೋಯ್ತು ದೇವರ ಅಂತ ಬಿಟ್ಟೈತೆ ಇದು ಮಾಡಿ ಮತ್ತೆ ನಾವು ದೇವರ ಮಾಡ ಅಂದ್ಬಿಟ್ಟು ಒಂದು ಮನೆಗೂ ಮುನ್ನಾಡು ಸ್ವತಃ ಅವ್ರ ಸ್ವಂತ ಜೋಬಿಂದ ಹಣ ಖರ್ಚು ಮಾಡ್ಕೊಂಡು ಮನೆ ತಿರುಗಿ ಎಲ್ಲರನ್ನೂ ಸೇರಿಸಿ ಒಟ್ಟುಗೂಡಿಸಿ ಇಲ್ಲಿ ಜಂಗುಂಗುರಿನಹಳ್ಳಿ ಅಂತ ಇಲ್ಲೊಂದು ಸೆಂಟ್ರಲ್ಲಿ ಒಂದು ದೇವಸ್ಥಾನ ಇದೆ, ಗುರುಮೂರ್ತೇಶ್ವರ ದೇವಸ್ಥಾನ. ಮೂಲ ದೇವರನ್ನ ಅಲ್ಲಿ ಪ್ರತಿಷ್ಠಾಪನೆ ಮಾಡೋದು ಆಗ ಒಂದು 20 ವರ್ಷಕ್ಕೆ ಮುಂಚೆ. ತದಾದ ನಂತರ ಕೆಲವು ಕಾರಣಾಂತರದಿಂದ ನಮ್ಮ ದೊಡ್ಡಪ್ಪ ತೀರೋದು. ಅಲ್ಲಿ ಅದೇ ಸ್ಥಾನನ ನಮ್ಮ ಅಣ್ಣ ತೊಗೊಂಡ್ರು, ಕೆ ಎಂ ಲಕ್ಷ್ಮಣ. ಅವರು ಇದೇ ರೀತಿ ಎಲ್ಲರನ್ನೂ ಸೇರಿ ಇದು ಮಾಡಿ ಮತ್ತೆ ಆಗ ಅಲ್ಲಿ ಊರಲ್ಲಿ ಜಾತ್ರೆ ಮಾಡಲಿಕ್ಕೆ ಅದಕ್ಕಾಗಲ್ಲ ಅಂದ್ಬಿಟ್ಟು ಮತ್ತು ಇಲ್ಲಿ ಬಂದು ಒಂದು ಇಲ್ಲಿ ದಾನಿಗಳ ಸ್ಥಳಾವಕಾಶ ಕೊಟ್ಟಮೇಲೆ ಇಲ್ಲಿ ದೇವಸ್ಥಾನ ಮಾಡಿ ತಗೊಂಡು ಅದನ್ನು ದೇವರ ಮಾಡೋಣ. ನಮ್ಮ ಇದು ಆಲಮತಸ್ಥದ ಒಂದು ಇದು ಮಾಡೋಣ. ನಾವೆಲ್ಲ ಒಟ್ಟಿಗೆ ನಮ್ಮ ಹಳೆ ತಲಾಂತರದಿಂದ ನಡೆದಿಲ್ಲ. ಮುಂದೆ ಪೀಳಿಗೆಗಾದರೂ ನಮ್ಮ ಸಂಪ್ರದಾಯಗಳು ಗೊತ್ತಾಗಲಿ, ಅದ್ರ ಬಗ್ಗೆ ಏನಿದಾಗಲಿ ಅಂತ ಅಂದ್ಬಿಟ್ಟು ಅವ್ರನ್ನ ಒಟ್ಟುಗೂಡಿಸಿ ಇಲ್ಲಿ ದೇವಸ್ಥಾನನ ಇದು ಮಾಡಿದ್ರು. ಒಂದು 15 ವರ್ಷ 5 ವರ್ಷಕ್ಕೊಮ್ಮೆ ಇದು ಜಾತ್ರೆ ನಡೆಯೋದು. ನಾವು ಸ್ಟಾರ್ಟ್ ಮಾಡಿದ್ಮೇಲೆ 5 ವರ್ಷಕ್ಕೊಮ್ಮೆ ಮಾಡಿದ್ವಿ. ಇದು 3ನೇ ಸತಿ ಮಾಡ್ತಾರೆ ಜಾತ್ರೆ. ನಮ್ಮ ಸಂಪ್ರದಾಯ, ನಮ್ಮ ಕುರುಬರದ ಸಂಪ್ರದಾಯ ಯಾವ ರೀತಿ ಇರುತ್ತೆ ನೋಡಿ. ಯಾವುದೇ ಸಂಪ್ರದಾಯದಲ್ಲೂ ತಲೆ ಮೇಲೆ ತೆಂಗಿನಕಾಯಿ ಹೊಡ್ಕೊಳ್ಳೋಂಥದ್ದು ಯಾವುದ್ರಲ್ಲೂ ಇಲ್ಲ. ನಮ್ಮ ಆಲಮತಸ್ಥರು ಇದರಲ್ಲೇ ಅದು ಒಂದು ಇದರಲ್ಲೇ ಇದೆ ಪವಾಡ, ತೆಂಗಿನಕಾಯಿ ಪವಾಡ ಅಂತ ನಡೆಯೋದು. ಬೇರೆ ಎಲ್ಲೂ ಯಾವುದೇ ಇದರಲ್ಲೂ ನೀವು ಕಂಡಿರ್ತೀರ, ಎಲ್ಲೂ ನಡೆಯಲ್ಲ. ತಲೆ ಮೇಲೆ ನೀವು ಒಬ್ಬ ಪೂಜಾರಿ ಬಂದು 100-150 ತೆಂಗಿನಕಾಯಿ ಹೊಡಿಸ್ಕೊತಾರೆ. ನಾವು ಕೂತ್ಕೊಂಡು ನಮ್ಮ ತಲೆ ಮೇಲೆ ಸಹ ಹೊಡಿತಾರೆ. ಬಟ್ ಅದು ದೈವಶಕ್ತಿ. ನಮ್ಮಿದಲ್ಲೇನಿಲ್ಲ. ನಮ್ಮ ಗುರುಗಳಿದ್ದಾರೆ, ಗುರುಗಳು ಅವರು ಆಡೋ ಮಂತ್ರದಿಂದ ಇದರಿಂದ ಅದಕ್ಕೆ ಒಂದು ಆಚರಣೆ ಇದೆ.
ಆಚರಣೆ ಮುಖಾಂತರ ತೆಂಗಿನಕಾಯಿ ಪವಾಡ ನಡೆಸ್ತಾರೆ. ರೀತಿ ನಮಗೂ ಏನೋ 5 ವರ್ಷಕ್ಕೋ 10 ವರ್ಷಕ್ಕೋ ಒಂದ್ಸತಿ ಎಲ್ಲ ನಮ್ಮ ಕುಲಬಾಂಧವರೆಲ್ಲ ಒಂದೇ ಕಡೆ ಸೇರಿ ಒಟ್ಟಿಗೆ ಎಲ್ಲ ಒಂದು ಇದು ಮಾಡ್ಕೊಂಡು ಒಂದು ವಿಜೃಂಭಣೆಯಿಂದ ಪೂಜೆ ಮಾಡಿ ಒಂದು ರಥೋತ್ಸವ ಮಾಡ್ಕೊಂಡು. ಎಸ್ ಸರ್, ನಮಸ್ತೆ ಸರ್. ನಮಸ್ತೆ. ಇದು ಕೋಲಾರ ಜಿಲ್ಲೆಯ ಜಂಗಮಗುಡ್ಡನಹಳ್ಳಿಯ ಕುರುಬರ ದೊಡ್ಡ ದೇವರ ಅಂತ ಹೇಳ್ತಾರೆ ಇದನ್ನು. ಇದು ಸಾಮಾನ್ಯವಾಗಿ ಪ್ರತಿ 5 ವರ್ಷಕ್ಕೆ ಒಂದ್ಸಲ ಇಲ್ಲ 10 ವರ್ಷಕ್ಕೆ ಒಂದ್ಸಲ ನಡೆಯುತ್ತದೆ. ಇದು ನಮ್ಮ ಕುರುಬರ ಜನಾಂಗದಲ್ಲಿ ನಮ್ಮ ಕುರುಬರ ಹಾಲುಮತಸ್ಥರು ಮಾಡುವಂಥ ಒಂದು ದೊಡ್ಡ ದೇವರ ಅಂತ ಹೇಳೋದು. ಇದರಲ್ಲಿ ಕಾಯಿ ಪಾವಾಡ ನಡೆಯುತ್ತದೆ. ಹೊಳೆ ಆಡ್ತಾರೆ ದೇವ್ರನ್ನ. ಹಾಗೂ ಕಂಬಿ ದೀಪ ಇರುತ್ತೆ. ಕಂಬಿ ದೀಪಕ್ಕಿಂತ ಮುಂಚೆ ಮನೆ ದೇವ್ರ ದೀಪ ಹಚ್ಚಿಬಿಟ್ಟು ಈ ದೇವ್ರನ್ನ ಮಾಡ್ತಾರೆ. ಅದು ಜೋಡಿ ಇದ್ದರೆ ಮಾತ್ರ ಕಂಬಿ ದೀಪ ಕೊಡ್ತಾರೆ. ಇದು ನಮ್ಮದು ಮೊದಲನೇ ದೇವರ. ಇದು ಅಟ್ಲೀಸ್ಟ್ ನಾವು ಸೇರ್ತೀವಿ, ಎಲ್ಲರೂ ಒಟ್ಟಿಗೆ ಸೇರಲ್ಲ, ನಾವು ಯಾವಾಗಲೂ ಸೇರಲ್ಲ. ನಾವು ಇಲ್ಲಿ ಒಟ್ಟಿಗೆ ಸೇರ್ತೀವಿ. ಅವಕಾಶ ಇದೆ. ಇಲ್ಲಿ ತಾಯಿ ಮನೆಯದು ಗಂಡನ ಮನೆಯದು ಎರಡು ಸೇರಿ ಒಟ್ಟಿಗೆ ಮಾಡ್ತೀವಿ. ಇಲ್ಲಿ ಒಂದು ಗೋತ್ರಕ್ಕೆ ಮಾತ್ರ ಸೀಮಿತವಾಗಿರುತ್ತೆ. ಅದು ಶಾಮಂತಿಗೆ ಗೋತ್ರ. ಸದ್ಯಕ್ಕೆ ನಾವು ಒಂದೇ ಗೋತ್ರ, ಕಡಿಮೆ ಜನ, ಶಾಮಂತಿಗೆ ಗೋತ್ರದಲ್ಲಿ ಜನ ಜಾಸ್ತಿ ಇರಲ್ಲ. ಈ ದೇವಸ್ಥಾನದ ಗುರುಮೂರ್ತೇಶ್ವರ ಸ್ವಾಮಿ ಜಾತ್ರಾ ಮಹೋತ್ಸವವನ್ನು 5 ವರ್ಷಗಳಿಗೊಮ್ಮೆ ಆಚರಿಸ್ಕೊಳ್ತಾ ಬಂದಿದ್ವಿ. ಅನಾದಿ ಕಾಲದಿಂದಲೂ ಇದು ಚಾಲ್ತಿಯಲ್ಲಿತ್ತು. ಕಾರಣಾಂತರಗಳಿಂದ 300 ವರ್ಷಗಳ ಹಿಂದೆ ನಿಂತೋದಂಥ ಈ ಜಾತ್ರೆಯನ್ನು 2010, 2014, 2019, 2024ರಲ್ಲಿ ಈ ಜಾತ್ರೆಯನ್ನು ಪ್ರಾರಂಭ ಮಾಡ್ಕೊಂಡು ಸುಗಮವಾಗಿ ನಡೆಸ್ಕೊಂಡು ಬರ್ತಾಯಿದ್ವಿ. ಇದನ್ನು ಮೈಲ್ಸಂದ್ರದ ಜವರಾಯಪ್ಪ ಅನ್ನೋರು ಈ ನಿಂತೋಗಿದ್ದ ಜಾತ್ರೆಯನ್ನು ಪ್ರಾರಂಭಿಸಿ ತಂಬಳ್ಳಿ ನಾಗರಾಜ್ ಅವರು ಪರಿಚಯ ಆಗಿ ಆ PH ನಾಗರಾಜ್ ಅವರು ಈ ದೇವಸ್ಥಾನದ ಮುಂದೆ ನಿಂತು ಈ ದೇವಸ್ಥಾನವನ್ನು ಕಟ್ಟು ಎಲ್ಲ ಭಕ್ತಾದಿಗಳಿಗೆ, ನಮ್ಮ ಕುಲಬಾಂಧವರಿಗೆ ಒಂದು ದೇವಸ್ಥಾನವನ್ನು ಮಾಡಿಕೊಟ್ಟಿದ್ದಾರೆ. ಎಲ್ಲ ಭಕ್ತಾದಿಗಳು ಸೇರಿ ಎಲ್ಲ ಹಣ ಸಂದಾಯ ಮಾಡಿ ಎಲ್ಲರೂ ಸೇರಿ ಒಟ್ಟಾಗಿ ಈ ಜಾತ್ರೆಯನ್ನು ದೇವಾಲಯವನ್ನು ನಿರ್ಮಾಣ ಮಾಡಿ ಈ ಜಾತ್ರಾ ಮಹೋತ್ಸವವನ್ನು ಆಚರಿಸ್ತಾರೆ. 2014, 2019, 2024 ಶ್ರೀ ಗುರುಮೂರ್ತೇಶ್ವರ ಸ್ವಾಮಿ 3ನೇ ದೊಡ್ಡ ದೇವರ ಎಲ್ಲರ ಇದು ಸಮಸ್ತ ಶಾಮಂತಿಗೆ ಗೋತ್ರದ ಕುಲಬಾಂಧವರಿಂದ ಅದ್ದೂರಿಯಾಗಿ ನೆರವೇರಿದೆ. ಸರ್, ಇಲ್ಲಿ ಎಷ್ಟು ಕುಟುಂಬಗಳು ಮತ್ತು ಯಾವ ಹಳ್ಳಿಗಳಿಂದ ಇದ್ದಾರೆ ಸರ್ ಇದಕ್ಕೆ? ಇದು ಕುಟುಂಬಗಳು ಒಂದು ಈ ದೇವರಿಗೆ ಸಂಬಂಧ 100 ಕುಟುಂಬಗಳಿವೆ. ಹಳ್ಳಿಗಳಂದರೆ ಮಾಲೂರು ಹತ್ರ ದುರ್ಸಂಡಹಳ್ಳಿ, ಬೆಂಗಳೂರು ಹತ್ರ ಮೈಲ್ಸಂದ್ರ, ಅಂದ್ರಹಳ್ಳಿ, ಗಮ್ಲೂರು, ಇಂದಿರಾನಗರ, ಕೋಲಾರ ಹತ್ರ ತಂಬಿಹಳ್ಳಿ, ಕುರುಬರಪೇಟೆ, ಆರೋಹಳ್ಳಿ ಎಲ್ಲ ಸೇರಿಕೊಂಡು ಮಾಡಿದ್ವಿ. ಜಾತ್ರೆಯಲ್ಲಿ ನಮಗೆ ಜಾತ್ರೆ ನಡೆಯಲು ಸಹಕಾರ ಕೊಟ್ಟಂಥ ಎಲ್ಲ ನಮ್ಮ ಸಮಸ್ತ ಕುಲಬಾಂಧವರಿಗೂ ಈ ಪಂಚ TV ಮೂಲಕ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾರೆ. ಇಲ್ಲಿ ಗ್ರಾಮದಲ್ಲಿ ಅನಾದಿ ಕಾಲದಿಂದ ನೆಲೆಗೊಂಡು ಶಾಮಂತಿ ಗೋತ್ರ ವಂಶಸ್ಥರಾದ ಕುಲದೈವವಾದ ಶ್ರೀ ಗುರುಮೂರ್ತೇಶ್ವರ, ವೀರ ಕೆಂಪಮ್ಮ, ವೀರ ಬುದ್ದಮ್ಮ, ಮಹಾಗಣಪತಿ ಸಮೇತ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಗಳವರ ದೊಡ್ಡ ಜಾತ್ರಾ ಮತ್ತು ದೀಪೋತ್ಸವ ಕಾರ್ಯಕ್ರಮವನ್ನು ಅನಾದಿ ಕಾಲದಿಂದ ಮಾಡ್ಕೊಂಡು ಬರ್ತಾಯಿದ್ದಾರೆ. ಹೀಗೆ ಅಮ್ಮನ ದೇವಸ್ಥಾನ ಊರಲ್ಲಿತ್ತು, ಅಲ್ಲಿ ಮಾಡ್ಕೊಂಡು ಬರ್ತಾಯಿದ್ರು. ಅಲ್ಲಿ ಕಾಲಾವಕಾಶ ಜಾಗ ಎಲ್ಲ ಇಬ್ಬಂದಿ ಆಗಿರೋದ್ರಿಂದ ಆಚಿನ ದೇವಸ್ಥಾನಗಳು ಅಂತ ಹೇಳಿಬಿಟ್ಟು ಈಗ ಹೊಸದಾಗಿ ದೇವರು ಕಟ್ಟಿ ಈಗ 3ನೇ ಸಾರಿ ದೇವರನ್ನು ಆಚರಣೆ ಮಾಡ್ಕೊಂಡು ಬರ್ತಾಯಿದ್ದಾರೆ. ಎಲ್ಲ ಕುಲಬಾಂಧವರು ಇಲ್ಲಿ ಸೇರಿ ಇವತ್ತಿನ ದಿವಸ ಬೆಳಗ್ಗೆ ಎಲ್ಲ ಸ್ನಾನ ಸಂಧ್ಯಾವನಗಳು ಮಾಡಿಕೊಂಡು ಮೂಲ ದೇವರುಗಳಿಗೆ ರುದ್ರಾಭಿಷೇಕ ಮಾಡಿಕೊಂಡು ರುದ್ರಾಭಿಷೇಕದ ತೀರ್ಥವನ್ನು ನಾಗದೇವತೆಗಳಿಗೆ ಮತ್ತು ವೀರಗಾರ್ಗಳಿಗೆ ಸಂರಕ್ಷಣೆ ಮಾಡಿ ನಾಗದೇವತೆಗಳಿಗೆ ತನಿ ಎರೆದು ತದನಂತರ ವೀರಕುಮಾರರಿಗೆ ಬಟ್ಟೆಗಳನ್ನು ಸಮರ್ಪಣೆ ಮಾಡಿ ಬಸವನ ಪಾದ ಪೂಜೆ ಮಾಡಿ ಮತ್ತು ಉತ್ಸವಮೂರ್ತಿಗಳ ಅಲಂಕಾರಗಳ ಪೂಜೆಗಳನ್ನು ನೆರವೇರಿಸಿ ತದನಂತರ ದೇವರು ಹೊಳೆಯ ಜಾತ್ರೆಗೆ ಹೋಗಿ ಹೊಳೆಯ ಪೂಜೆ, ಶಿವಪೂಜೆಯನ್ನು ಮಾಡಿ, ಗಂಗೆ ಪೂಜೆಯನ್ನು ಮಾಡಿ, ಪವಾಡ ಮಾಡಿ, ವೀರಕುಮಾರ ತಲೆಯ ಮೇಲೆ ತೆಂಗಿನಕಾಯಿ ಪವಾಡ, ಬಸವನ ತಲೆಯ ಮೇಲೆ ತೆಂಗಿನಕಾಯಿ ಪವಾಡ, ವೀರಚಾರಣೆ ಪವಾಡಗಳನ್ನು ಮುಗಿಸಿಕೊಂಡು ಆರತಿ ಮಾಡಿ ದೇವರು ಗುಡಿ ಸೇರಿಸಿ ತದನಂತರ ತೋರುಮನೆ ದೀಪಗಳನ್ನು ಬೆಳಗುವುದಾಗಿ ಎಲ್ಲರಿಗೂ ಸೂಚನೆ ನೀಡಲಾಗಿ ಎಲ್ಲರೂ ಹೆಣ್ಮಕ್ಳು ಅವರವ್ರ ತೋರುಮನೆಯಿಂದ ತಕ್ಕಂಥ ಉಡುಗೊರೆಗಳನ್ನು ಧಾರಣೆ ಮಾಡಿಕೊಂಡು ವಸ್ತ್ರ ಅಲಂಕಾರಗಳ ವೈಭವದಿಂದ ಮನೆ ದೇವರಿಗೆ ಅವರು ದೀಪೋತ್ಸವವನ್ನು ಮಾಡಿದ್ದಾರೆ. ತದನಂತರ ಈಗ ಸಂಜೆ 4 ಗಂಟೆಗೆ ಬಿಡಿಗೆ ಮನೆಗೆ
ವಾಲ್ವ ಸಮೇತವಾಗಿ ಹೋಗಿ ಹಿರಿಯರು ಮತ್ತು ಗುಡ್ಕಟ್ ಗೌಡರು ಗುಡ್ಕಟ್ ಯಜಮಾನ ಸಮಕ್ಷಮದಲ್ಲಿ ದೀಪ ಪೂಜೆಯನ್ನು ಮಾಡಿ ದೀಪವನ್ನು ತಂದು ತೀರ್ಥ ಭಂಡಾರಗಳನ್ನು ಹಾಕಿ ಬಾಂಧವ್ಯವನ್ನು ಬೇಯಿಸಿ ನೈವೇದ್ಯಗಳನ್ನು ಮಾಡಿ ಎಲ್ಲರೂ ವಯಸ್ಸಿನ ಮೇಲೆ ಹಿರಿಯರ ಮೇಲೆ ದೀಪವನ್ನು ತೆಗೆದುಕೊಳ್ತಕ್ಕಂಥ ಕಾರ್ಯಕ್ರಮ ಕಂಬಿ ದೀಪ ಇವತ್ತು ದಿವಸ ವಿಶೇಷ. ತದನಂತರ ಮಂಗಳಾರತಿ, ಆಮೇಲೆ ಕುಲಬಾಂಧವರ ಬೀಳ್ಕೊಡುಗೆ. ಈ ಕಾರ್ಯಕ್ರಮಗಳು ಇವತ್ತು ಜಂಗಮಗುರ್ಜಿನಲ್ಲಿ ಬಹಳ ವಿಶೇಷವಾಗಿ ವಿಜೃಂಭಣೆಯಿಂದ ನೆರವೇರಿದೆ. ಮೂರನೇ ಜಾತ್ರೆ ಅಂದರೆ ನಮಗೆ ನಮ್ಮ ಗುರುಗಳ ಸಹಾಯದಿಂದ, ನಮ್ಮ ದಿವಂಗತ ನಾಗರಾಜ ಅಣ್ಣವರ ಸಹಾಯ ಇದರಿಂದ ಭಾಳ ವಿಜೃಂಭಣೆ ನಡೆಯಿತು. ಹಾಗೆ ನಮ್ಮ ಸೋಮಣ್ಣವರು, ಗಿರೀಶ್ ಅವರು ಅಧ್ಯಕ್ಷರಿಂದ ತುಂಬ ವಿಜೃಂಭಣೆ ನಡೆದಿದೆ. ಎಲ್ಲರೂ ಸಂತೋಷದಿಂದ ಈ ಜಾತ್ರೆಯನ್ನು ಆನಂದಿಸಿದ್ದಾರೆ.